ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮೆಲ್ಲರ ಮೈತ್ರಿ ಆಲ್ ದ ವೇ ಫ್ರಮ್ ಬಾಲಿ. ಏನ್ ಗುರು, ಇನ್ನ ಸೂರ್ಯನೇ ಕರೆಕ್ಟಾಗಿ ಹುಟ್ಟಿಲ್ಲ, ಅಷ್ಟು ಬೇಗ ಇವರಿಬ್ರು ಎಲ್ಲಿ ಹೋಗ್ತಿದ್ದಾರೆ ಅಂತ ನೋಡ್ತಿದ್ದೀರಾ? ಹೌದು, ನಾವಿವತ್ತು ಅರ್ಲಿ ಮಾರ್ನಿಂಗ್ ಫಸ್ಟ್ ಆರ್ ಸೆಕೆಂಡ್ ಸ್ಪೀಡ್ ಬೋಟ್ನ ತಗೊಂಡು ನೂಸಾ ಪೆನಿಡಾ ಐಲ್ಯಾಂಡ್ಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಈ ಥರ ಒಳಗಡೆ ಹೋಗಿ ಕುತ್ಕೊಂಡ್ರೆ ಎಲ್ಲರಿಗೂ ಈ ಥರ ಲೈಫ್ ಜಾಕೆಟ್ಸ್ ಎಲ್ಲನೂ ಇಟ್ಟಿರ್ತಾರೆ ಫುಲ್ ಸೇಫ್ಟಿಯಾಗಿ. ಸೊ ಇಟ್ಸ್ 1 hour ಜರ್ನಿ ಸ್ಪೀಡ್ ಬೋಟಲ್ಲಿ ಹೋದ್ರೂ. ನಮ್ಮ ಈ ಜರ್ನಿ ಅಂತೂ ತುಂಬಾ ಚೆನ್ನಾಗಿತ್ತು, ಏನಕ್ಕೆ ಸಮುದ್ರ ಕೂಡ ನಿರಾಳವಾಗಿತ್ತು. ನೀವೇನಾದರೂ ಸ್ಟೇ ಮಾಡ್ತೀರಾ ಅಂತಂದ್ರೆ ಸ್ವಲ್ಪ ಲೇಟಾಗಿ ಹೊರಟ್ರು ಪರವಾಗಿರಲ್ಲ. ಆದರೆ ಎಲ್ಲ ಬೀಚ್ನ ನೋಡ್ಕೊಂಡು ವಾಪಸ್ ಬಾಲಿಗೆ ಬರ್ತೀರಾ ಅಂತ ಅಂದ್ರೆ ಸ್ವಲ್ಪ ಬೇಗ ಹೋಗಿ ಬೇಗ ಬರೋದು ಉತ್ತಮ. ಏನಕ್ಕೆ ಸಂಜೆ ಆಗ್ತಾ ಆಗ್ತಾ ಟೈಡ್ಸ್ ಎಲ್ಲ ಜಾಸ್ತಿ ಆಗೋದ್ರಿಂದ ವೈ ಟು ಟೇಕ್ ರಿಸ್ಕ್ ಅಲ್ವಾ? ಇಷ್ಟೆಲ್ಲ ಡೀಟೇಲ್ಸ್ ಹೇಳ್ತಾ ನಾವು ಆಲ್ರೆಡಿ ಫಸ್ಟ್ ಲೊಕೇಶನ್ ರೀಚ್ ಆಗೇ ಬಿಟ್ವಿ ಆ್ಯಂಡ್ ವಿ ಆರ್ ಹಿಯರ್ ಅಟ್ ಡೈಮಂಡ್ ಬೀಚ್. ಅಷ್ಟೇ, ಇಲ್ಲಿ ನೋಡ್ಬಿಟ್ಟು ಒಂದೆರಡು ಫೋಟೋ ತಗೊಂಡು ನೆಕ್ಸ್ಟ್ ಪ್ಲೇಸ್ಗೆ ಹೊರಟ್ವಿ. ಬಿಕಾಸ್ ಅಷ್ಟು ಕೆಳಗಡೆ ಇಳ್ದಿ ಹತ್ತಿ ಯಾರು ಮಾಡ್ತಾರೆ ಗುರು? ಸೊ ನೆಕ್ಸ್ಟ್ ಬೀಚ್ ಬಂದ್ಬಿಟ್ಟು ಕ್ಲಿಂಗ್ಲಿಂಗ್ ಬೀಚ್ ಅಂತ. ಅಂಡ್ ಇದಕ್ಕೂ ಕೂಡ ಪಾರ್ಕಿಂಗ್ ಇಂದ ಒಂದಷ್ಟು ದೂರ ನಡಿಬೇಕು, ಕೆಳಗಿಳಿಬೇಕು. ಫೋಟೋ ತಕೊಳ್ಳಕ್ಕೆ ಸ್ವಲ್ಪ ಕೆಳಗಿಳಿಬೇಕು. ಅಂಡ್ ನಾವೇನಾದ್ರು ಬೀಚ್ ಅಲ್ಲಿ ಆಟ ಆಡ್ಬೇಕು ಅಂದ್ರೆ ಫುಲ್ ಕೆಳಗಡೆ ಇಳ್ಕೊಂಡು ಹೋಗ್ಬೇಕು. ಜಸ್ಟ್ ಎಲ್ಲಾ ಬೀಚ್ ಗಳಲ್ಲೂ ವ್ಯೂ ಪಾಯಿಂಟ್ ಹತ್ರ ಹೋಗಿ ಒಂದಷ್ಟು ಚೆನ್ನಾಗಿರೋ ಫೋಟೋಸ್ ನ ಕ್ಲಿಕ್ ಮಾಡ್ಕೊಂಡು ಮೆಮೊರೀಸ್ ನ ಮಾಡ್ಕೊಂಡ್ವಿ. ಏನಕ್ಕಂದ್ರೆ ನಾವು ಕೆಳಗೆ ಇಳ್ದೋಗಿ ಆಟ ಆಡ್ತೀವಿ ಅಂದ್ರೆ ಇಟ್ ಟೇಕ್ಸ್ ಫಾರ್ ಅವರ್ಸ್. ನೋಡಿ, ಇಷ್ಟು ಮೇಲ್ಗಡೆಯಿಂದ ತೆಗಿತಿದೀನಿ, ಅಲ್ಲಿ ಇಡೀ ನೀರಲ್ಲಿ ಯಾರು ಆಟ ಆಡ್ತಾ ಇಲ್ಲ, ಲಿಟ್ರಲಿ ಯಾರು. ಸೊ ಇಬ್ರು ಕಾಣಿಸಿದ್ರು, ಅಂತೂ ಇಂತೂ ಹುಡುಕಿ. ಸೊ ಇಬ್ರು ಆಟ ಆಡ್ತಾ ಇದ್ದು. ಆ ಚಂದಕ್ ಯಾರ್ ಗುರು ಕೆಳಗ್ ತನಕ ಹೇಳ್ಕೊಂಡ್ ಹೋಗಿ ಬರ್ತಾರೆ? ನಾವೇನ್ ಟ್ರೆಕಿಂಗ್ ಹೋಗಿದೀವ? ಅಲ್ಲಿ ಹೋದ್ವಾ, ನೋಡಿದ್ವಾ, ಬಂದ್ವಾ ನಂಗಿರ್ಬೇಕು. ಇವತ್ತಿನ ಪ್ಯಾಕೇಜ್ ಅಲ್ಲಿ ನಮ್ಗೆ ಲಂಚ್ ಕೂಡ ಇನ್ಕ್ಲೂಡ್ ಆಗಿತ್ತು. ಕ್ಲಿಂಗ್ಲಿಂಗ್ ಬೀಚ್ ಹತ್ರನೇ ಒಂದ್ ಒಳ್ಳೆ ರೆಸ್ಟೋರೆಂಟ್ ಅಲ್ಲಿ ನಮ್ಗೆ ಲಂಚ್ ರಿಸರ್ವ್ ಆಗಿತ್ತು. ರೆಸ್ಟೋರೆಂಟ್ ಅಲ್ಲಿ ಫ್ರೀ ವೈಫೈ ಅವೈಲೇಬಲ್ ಇದ್ದಿದ್ರಿಂದ ಅಲ್ಲೇ ಸ್ವಲ್ಪ ತಂಪಾದ ಗಾಳಿಯಲ್ಲಿ ಕುತ್ಕೊಂಡು ಮೊಬೈಲ್ ನೋಡಿದ್ವಿ. ಅಂಡ್ ನಾವ್ ನೆಕ್ಸ್ಟ್ ಹೋಗಿದ್ ಬೀಚು ಬಂದು ಬ್ರೋಕನ್ ಬೀಚ್ ಮತ್ತೆ ಏಂಜಲ್ ಬೀಚ್ ಅಂತ. ಎರಡಕ್ಕೂ ಡೆಸ್ಟಿನೇಷನ್ ಪಾರ್ಕಿಂಗ್ ಸೇಮೇನೆ. ಒಂದ್ ಬೀಚ್ ವ್ಯೂ ಪಾಯಿಂಟ್ಗೆ ಒಂದ್ ಮೂಲೆಗೆ ಹೋಗ್ಬೇಕು, ಇನ್ನೊಂದ್ ವ್ಯೂ ಪಾಯಿಂಟ್ಗೆ ಇನ್ನೊಂದ್ ಕಡೆ ಅಷ್ಟೇ. ನಾವ್ ಫಸ್ಟ್ ಹೋಗ್ತಾ ಇರೋದು ಬ್ರೋಕನ್ ಬೀಚ್ ನೋಡಕ್ಕೆ. ಅಂಡ್ ಆನ್ ದ ವೇ ನಲ್ಲಿ ಈ ತರ ಸ್ವಿಂಗ್ ಎಲ್ಲ ಹಾಕಿದ್ದಾರೆ. ಯಾಕೆ ಖಾಲಿ ಇದೆ ಅಂತ ನೋಡ್ತಿದ್ದೀರಾ? ಏನಕ್ಕಂದ್ರೆ ನಾವು ಫೋಟೋ ತೆಕ್ಕೋಬೇಕಂದ್ರೆ ಪೇ ಮಾಡ್ಬೇಕು ಕಣ್ರಿ. ಸೊ ಜನರೇ ಹಿಂಗೆ ಅಲ್ವಾ, ಫ್ರೀ ಅಂತಂದ್ರೆ ಬಿದ್ದು ಹೋಗ್ತಿವಿ, ಪೇ ಮಾಡ್ಬೇಕು ಅಂತಂದ್ರೆ ಅದ್ರ ಮೇಲೆ ಆಸೆನೆ ಇಲ್ದಂಗೆ ನಡೀತಿರ್ತೀವಿ. ಇದೇ ನೋಡಿ ಬ್ರೋಕನ್ ಬೀಚ್ ವ್ಯೂ ಪಾಯಿಂಟ್. ಆಕ್ಚುಲಿ ಇದಕ್ಕೆ ಬ್ರೋಕನ್ ಬೀಚ್ ಅಂತ ಏನಕ್ಕೆ ಅಂತಾರಂತ ನಮ್ಗೆ ಗೈಡ್ಗೂ ಸಹ ಗೊತ್ತಿರ್ಲಿಲ್ಲ. ನೋಡಿ ಬೋರ್ಡ್ ಹಾಕಿದ್ದಾರೆ ಇಲ್ಲಿ, ಏಂಜಲ್ ಬೀಚ್ಗೆ ಈ ಕಡೆ, ಬ್ರೋಕನ್ ಬೀಚ್ಗೆ ಈ ಕಡೆ ಅಂತ. ಇದೇ ನೋಡಿ ಏಂಜಲ್ ಬೀಚ್ ನ ವ್ಯೂ ಪಾಯಿಂಟ್. ಆಕ್ಚುಲಿ ಇದಕ್ಕೆ ಏಂಜಲ್ ಬೀಚ್ ಅಂತ ಏನಕ್ಕೆ ಹೇಳ್ತಾರೆ ಅನ್ನೋದು ಸಹ ನನ್ ಗೈಡಿಗೆ ಗೊತ್ತಿರ್ಲಿಲ್ಲ. ನನ್ ಪ್ರಕಾರ ಇಲ್ಲೊಂದು ದೂರದಲ್ಲಿ ಈ ತರ ಕಾಂಕ್ರೀಟ್ ಇಂದ ಏನೋ ಮಾನ್ಯುಮೆಂಟ್ ಮಾಡಿದ್ದಾರೆ. ಸೊ ಹಾಗಾಗಿ ಏಂಜಲ್ ವ್ಯೂ ಪಾಯಿಂಟ್ ಆಗಿರ್ಬೋದಾ? ಆಕ್ಚುಲಿ ಆ ಮಾನ್ಯುಮೆಂಟ್ ಬ್ರೋಕನ್ ಬೀಚ್ ಇಂದ ಸಹ ಕಾಣುತ್ತೆ. ಸೊ ನಂಗೆ ಡೌಟ್ ಇದೆ, ಕನ್ಫರ್ಮ್ ಆಗಿ ಗೊತ್ತಿಲ್ಲ, ಅದಕ್ಕೆ ಇರ್ಬೋದು ಅಂತ ನನ್ ಪ್ರಕಾರ ನಾನೇ ಅನ್ಕೊಂಡ್ಬಿಟ್ಟಿದೀನಿ ಅಷ್ಟೇ. ಈ 4 ಬೀಚ್ ಗಳನ್ನ ನೋಡ್ಕೊಂಡು ಒಂದೊಳ್ಳೆ ಮೆಮೊರೀಸ್ ತಗೊಂಡು ನಾವು ವಾಪಸ್ಸು ಬಾಲಿಗೆ ಹೋಗ್ತಾ ಇದ್ದೀವಿ. ಆಲ್ಸೋ ನಮ್ದು ಇವತ್ತು 2nd month ವೆಡ್ಡಿಂಗ್ ಆನಿವರ್ಸರಿ ಇತ್ತು. ಡ್ರೈವರ್ಗೆ ಹೇಳಿದ್ವಿ ನೈಟಿಗೆ ಒಂದೊಳ್ಳೆ ರೆಸ್ಟೋರೆಂಟ್ ಕರ್ಕೊಂಡು ಹೋಗಕ್ ಆಗತ್ತಾ ಅಂತ. ಅವ್ರು ಒಂದ್ ಕ್ವಶನ್ ಕೇಳಿದ್ರು, ನೀವು ಸೀ ಫುಡ್ ತಿಂತೀರಾ ಅಂತ. ವಿ ಸೆಡ್ yes and this is where he took us. Oh my god, this was really beautiful. ಈ ಅಲೆಗಳ ಸಪ್ಪಳ, ಏರೋಪ್ಲೇನ್ ಟೇಕ್ ಆಫ್ ಅಂಡ್ ಲ್ಯಾಂಡಿಂಗ್, ಆ ಲೈವ್ ಮ್ಯೂಸಿಕ್ ಅಂಡ್ ಫಿಶ್ ಫ್ರೈ, ಪಾನ್ಸ್, ಸ್ಕ್ವಿಡ್. ಓ ಮೈ ಗಾಡ್, ಐ ಡೋಂಟ್ ವಾಂಟ್ ಟು ಟೆಂಪ್ಟ್ ಯು. ತಿಂದಾದ್ಮೇಲೆ ನಾವಲ್ಲಿ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿದ್ವಿ. ಇದು ನಮ್ಮ ಅತ್ಯಂತ ಅದ್ಭುತವಾದ ಕ್ಷಣಗಳು. ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ದಟ್ಸ್ ಇಟ್ ಫಾರ್ ದ ವ್ಲಾಗ್. ಬಾಯ್.